ಇಲ್ಲಪ್ಪ, ನಾನು ಬಾಲನು ಫಸ್ಟ್ ಟೈಮ್ ಮಂತ್ರಿ ಆಗಿದ್ದಾರೆ. ನನಗೂ ಸೆಕೆಂಡ್ ಟೈಮ್ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಮಾತಾಡ್ಸೋಣ ಅಂತ ಬಂದು, ಎಲ್ಲ ಹೊರಗಡೆ ಇದ್ದೀನಿ ಅಂತ ಅಂದರು. ಫೋನಲ್ಲಿ ಮಾತಾಡಿದೆ. ನಾಳೆ ಸಿಗ್ತೀನಿ ಅಂದಿದ್ದಾರೆ. ಮಾತಾಡ್ತೀನಿ ನೋಡೋಣ ಅಷ್ಟೇ. ನೀನು ಸೌಜನ್ಯದ ಭೇಟಿ ಅಷ್ಟೇ. ಇನ್ನೇನು ಯಾಕಂದ್ರೆ ಒಂದಿಷ್ಟು ಕಾರ್ಯಕರ್ತರು ಕೂಡ ಇವರ ಬ್ಲಾಕ್ ಕಾಂಗ್ರೆಸ್ ಅವರು ಕೂಡ ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಹೌದಲ್ವಾ, ಹಿರಿಯರಿದ್ದಾರೆ, ಸೀನಿಯರ್ ಇದ್ದಾರೆ. ಅವ್ರಿಗೊಂದು ಅವಕಾಶ ಆಗಬೇಕಾಗಿತ್ತು, ಆಗಿಲ್ಲ. ಅವ್ರಿಗೂ ಅಸಮಾಧಾನ ಇರುತ್ತೆ, ಆಕ್ರೋಶ ಕಾರ್ಯಕರ್ತರಲ್ಲೂ ಇರುತ್ತೆ. ಭಾಳ ವರ್ಷದಿಂದ ಪಕ್ಷಕ್ಕೆ ಅವ್ರದ್ದೇ ಆದಂಥ ದೇಣಿಗೆ ಇದೆ, ಕಷ್ಟಪಟ್ಟಿದ್ದಾರೆ ಸಹಜವಾಗಿ. ಆದರೆ ಎಲ್ಲವೂ ಪಕ್ಷ ಒಂದೊಂದು ಸಾರಿ ಈ ಥರದ ಸನ್ನಿವೇಶಗಳು ಬರುತ್ತೆ. ನೋಡೋಣ, ಅವ್ರ ಜೊತೆ ಮಾತಾಡ್ತೀವಿ. ದೊಡ್ಡವರು ಇದ್ದಾರೆ ಪಕ್ಷ, ಅವ್ರಿಗೆ ಹೈಕಮಾಂಡ್ ಎಲ್ಲವೂ ನಮಗಿಂತ ಜಾಸ್ತಿ ಪೂರ್ಣ ಪ್ರಮಾಣದಲ್ಲಿ ಇದಿರೋದ್ರಿಂದ ನಾವೇನಲ್ಲ. ಬಟ್ ನಮಗೆ ಒಂಥರ ಅಣ್ಣನ ಸಮಾನ ಅವರು. ಬಾಲುಗೆ ಭಾಳ ಹತ್ರ ಸಂಬಂಧನೇ. ನಾವು ಜನತಾದಳದಲ್ಲಿ ಇದ್ದಾಗಲಿಂದನೂ ನಮಗೆ ಅನೇಕ ಸಂದರ್ಭದಲ್ಲಿ ಅವರ ಸಹಕಾರ ನಮಗೆ ಸಿಕ್ಕಿದೆ. ಹಾಗಾಗಿ ಮಾತಾಡ್ಸೋದಕ್ಕೆ ಅಂತ ಬಂದಿದ್ದೀವಿ. ನೋಡಿ, ಥ್ಯಾಂಕ್ ಯು. ಸಚಿವ ಸಂಪುಟ ವಿಸ್ತರಣೆ ಬಳಿಕ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಅಸಮಾಧಾನ ಕೂಡ ಉಂಟಾಗ್ತಿರುವಂತದ್ದು. ಸೊ ಇದೀಗ ಅಂದ್ರೆ ಕೃಷ್ಣಪ್ಪ ಅವರು ಕೂಡ ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ. ಸೊ ಈಗ ಒಂದಿಷ್ಟು ಸಮಾಧಾನ ಮಾಡೋದಕ್ಕೆ ಈಗಾಗಲೇ ನೂತನ ಸಚಿವರಾಗಿ ಬಾಲಕೃಷ್ಣ ಅವರು ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಸಾಹೇಬ್ರು ನಿನ್ನೆ ಒಂದಿಷ್ಟು ಕೃಷ್ಣಪ್ಪ ಅವರು ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಸಾಕಷ್ಟು ಆಕ್ರೋಶಗಳನ್ನು ಅವರು ಹಾಕಿದ್ರು. ನಾವು ಕೂಡ ರಾಜೀನಾಮೆ ನೀಡ್ತೀವಿ ಅಂತೇಳಿ ಸಾಕಷ್ಟು ಅವರ ಕಾರ್ಯಕರ್ತರು ಎಲ್ಲ ಬಂದಿದ್ರು. ತಾವು ಅವ್ರ ಮನೆಗೆ ಬಂದಿದ್ರಿ, ಏನ್ ಹೇಳಿದ್ರು, ಏನ್ ಹೇಳ್ತೀವಿ ಸರ್? ಹೇಳ್ತಕ್ಕಂಥದ್ದು ಈಗಾಗಲೇ ಚಲೋಣ ಹೇಳಿದ್ದಾರೆ. ತುಂಬ ಸೀನಿಯರ್ ಇದ್ದಾರೆ, ಅವ್ರಿಗೆ ಅವಕಾಶ ಸಿಗಬೇಕಾಗಿತ್ತು. ಕಾರಣಾಂತರಗಳಿಂದ ಸಿಕ್ಕಲಿಲ್ಲ. ಯಾಕಂದರೆ ಇಲ್ಲಿ ಒತ್ತಡ ಜಾಸ್ತಿ ಇದೆ, ಒಕ್ಕಲಿಗರ ಕೋಟಾದಲ್ಲಿ ಒತ್ತಡ ಜಾಸ್ತಿ ಇದೆ. ಅವ್ರು ನಮಗಿನ್ನ ಸೀನಿಯರು, ಮತ್ತು ಹೈಕಮಾಂಡ್ಗೂ ಕೂಡ ಭಾಳ ಹತ್ತಿರದಲ್ಲಿರ್ತಕ್ಕಂಥವ್ರು. ಬಹುಶಃ ನೋಡೋಣ ಏನು ಹೈಕಮಾಂಡು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾವೆಲ್ಲ ಕೂಡ ಭದ್ರಾಗಿರ್ತೀವಿ. ನಾವು ಬಂದಿರತಕ್ಕಂಥ ವಿಚಾರ ಏನಂತಂದರೆ, ಅದೇ ಈಗ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಥರ ಗೊಂದಲಗಳಾಗೋದು ಬೇಡ. ಹೈಕಮಾಂಡ್ ಹತ್ರ ಕೂತು ಚರ್ಚೆ ಮಾಡಲಿ, ಅವ್ರೇನು ಮಾರ್ಗದರ್ಶನ ಮಾಡ್ತಾರೆ ಅದರಂತೆ ನಾವೆಲ್ಲ ಕೂಡ ನಡ್ಕೊಂತೀವಿ. ಅಂದ್ರೆ ಮೊದಲೇನೆ ಚರ್ಚೆ ಮಾಡಿದ್ರಂತೆ, ಆಯ್ತು ನಿಮ್ಗೆ ಈ ಬಾರಿ ಎರಡನೇ ನೂತನ ಸಚಿವ ಸಂಪುಟ ಸಭೆಯಲ್ಲಿ ಆಯ್ತು ಏನಾದ್ರು ನಿಮ್ಗೊಂದು ಈಗ ಗಿಟ್ಟಿಸ್ತೀವಿ ಅಂತ ಹೇಳಿದ್ರಂತೆ. ಸೊ ಹೀಗಾಗಿ ಸಿಕ್ಕಿಲ್ಲ. ಸೊ ಹೀಗಾಗಿ ಸಾಕಷ್ಟು ಅಸಮಾಧಾನ ಅವರು ಆಗ್ತಿದ್ದಾರೆ. ಅದೇ ಅಸಮಾಧಾನ ಇದೆ, ಇರಲಿ ನೋಡೋಣ. ಹೈಕಮಾಂಡ್ ಅವರೆಲ್ಲ ಕೂತು ಚರ್ಚೆ ಮಾಡ್ತಾರೆ. ಮುಖ್ಯಮಂತ್ರಿಗಳು ನಮ್ಮ ಹೈಕಮಾಂಡ್ ಎಲ್ಲ ಕೂತು ಚರ್ಚೆ ಮಾಡಿ ಯಾವ ರೀತಿ ಸರಿಪಡಿಸಬೇಕು ಅಂತಕ್ಕಂಥದ್ದನ್ನ ಮಾಡ್ತಾರೆ ಅಂತ ನಮ್ಮ ವಿಶ್ವಾಸ ಇದೆ. ಏನೋ ಸಚಿವ ಸ್ಥಾನ ಅವ್ರಿಗೆ ಸಿಗೋ ಸಾಧ್ಯತೆ ನೋಡೋಣ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಇದ್ದೀವಿ. ಇದು ಬಾಲಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶೇರ್ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು.